ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 1ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ಕಳೆದ ದಿನ ತರಗತಿಯಲ್ಲಿ ನಾವು 1ನೇ ತರಗತಿಯ 2ನೇ ಭಾಗದಲ್ಲಿರ್ತಕ್ಕಂತಹ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರುವಂತಹ ಭಾಗ 2ರಲ್ಲಿ ಬರುವಂತಹ ಗುಣಿತಾಕ್ಷರಗಳು ಅನ್ನುವಂತಹ ಒಂದು ಪಾಠವನ್ನು ನಾವು ನೋಡ್ತಾ ಇದ್ವಿ. ಇನ್ನೇನು ತರಗತಿ ನಾವು ಗುಣಿತಾಕ್ಷರಗಳು 4 ಓತ್ವ, ಓತ್ವ, ಔತ್ವ ಅನ್ನುವಂಥದ್ದನ್ನು ನಾವು ನೋಡೋಣ. ಮೊದಲನೇದಾಗಿ ನಾನು ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ. ಅದಾದಮೇಲೆ ನೀವೇನು ಮಾಡಬೇಕು, ಅವುಗಳ ಬಗ್ಗೆ ಹೇಳಬೇಕು. ನೋಡಿ, ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಹೇಳಿದ್ದಾರೆ ಅವರು. ಚಿತ್ರ ಹೌದಾ, ಇದು ನೋಡಿದರೆ ಛತ್ರಿ ಅಂತ ಕರಿತೀವಿ ನಾವು, ಕೊಡೆ. ಇದು ಢೋಲು, ಇದು ನೌಕೆ, ಹಡಗು ಅಂತಲೂ ಕೂಡ ಕರಿತೀವಿ. ಹೌದಾ, ಎಲ್ರಿಗೂ ಇದು ಕೊಡೆ, ಛತ್ರಿ, ಇದು ಢೋಲು, ಇದು ಹಡಗು ಅಥವಾ ನೌಕೆ. ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. ನೋಡಿ, ಇದು ಈ ರೀತಿಯಾಗಿ ಬರೆದು ಆಮೇಲೆ ಹೀಗೆ ಬರಬೇಕು. ಓಕೆ, ಅದು ಬರೆದ್ರೆ ನಾವು ಓತ್ವ ಅಂಥೇಳಿ ಕರಿತೀವಿ. ಹೌದಾ, ನೆನ್ಪಿಟ್ಟುಕೊಳ್ಳಿ ಎಲ್ಲರೂ. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳು ನಾವು ಏನು ಮಾಡಬೇಕು, ಗುಂಡಾಗಿ ಬರೆದು ನಕಲನ್ನು ಮಾಡಬೇಕು. ಮೊದಲೇದು ಕೊಡೆ, ಗೊರವ, ಚೊಗ, ಜೊತೆ, ಟೊಮೆಟೊ, ತೊರೆ, ಧೊರೆ, ನೊರೆ, ಪೊರೆ, ಮೊರೆ, ಬೊಂಬೆ, ಹೊರೆ. ಏನು ಕೊಟ್ಟಿದ್ದಾರೆ, ಪದನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೇಲೆ ಹಿಂಗೆ ಬಂದು ಮತ್ತೆ ಈ ರೀತಿ ಬಂದಿದೆ ಅಲ್ವಾ, ಅದು ಓತ್ವ ಅಂತೇಳಿ ನಾವು ಕರಿತೀವಿ. ಬನ್ನಿ ಅದನ್ನು ನಕಲನ್ನು ಮಾಡೋಣ. ಫಸ್ಟು ನಾನು ಹೇಗೆ ಬರಿತೀನಿ ಹಾಗೆ ಬರೀರಿ ಎಲ್ಲರೂ. ಕೊಡೆ ಕಾಣಿಸ್ತಾ ಇದೆ ಅಲ್ವಾ ನಿಮ್ಮೆಲ್ಲರಿಗೂ? ಇದು ಕೊಡೆ. ಇದು ಗೊರವ, ಗೊರವ. ಹೌದಾ, ನೋಡಿ. ಚೊಗ, ಇದು ಚೊಗ. ಜೊತೆ, ಜೊತೆ. ಟೊಮೆಟೊ, ಇದು ಟೊಮೆಟೊ. ಮನೆಯಲ್ಲೆಲ್ಲರೂ ತಿಂತೀರಾ? ತೊರೆ, ತೊರೆ. ಇದು ಧೊರೆ, ಧೊರೆ. ಇದು ನೊರೆ, ಯಾವುದು? ನೊರೆ. ಇದು ಪೊರೆ, ನೋಡಿ, ಪೊರೆ. ಆಮೇಲೆ ಮೊರೆ, ಮೊರೆ. ಯಾವುದು? ಮೊರೆ. ಆಮೇಲೆ ಬೊಂಬೆ, ಬೊಂಬೆ. ಇದು ಹೊರೆ, ಯಾವುದಿದು? ಹೊರೆ. ನೋಡಿ, ಎರಡನೇದಾಗಿ ಓತ್ವ ಅಂತ ಕರಿತೀವಿ. ಹೀಗೆ ಮಾಡಿ ಅದಕ್ಕೆ ಈ ರೀತಿ ಮಾಡ್ತೀವಲ್ಲ, ಅದು ಮುಂದೆ ದೀರ್ಘವನ್ನು ನಾವು ಕೊಡಬೇಕು. ಇದಕ್ಕೆ ಓತ್ವ ದೀರ್ಘ ಅಂತಲೂ ಕೂಡ ನಾವು ಕರಿತೀವಿ. ಇಲ್ಲಿಯೂ ಕೂಡ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನು ನೀವು ನೋಡಿ. ಹೌದಾ, ಯಾವುದದು? ಕೋರೆ, ಘೋಡೆ, ಚೋಟು, ಜೋಗುಳ, ಟೋಪಿ, ತೋಟ, ಧೊರೆ, ನೋಟು, ಫೋರ, ಭೋರ, ಮೋಡ, ರೋಟಿ. ಹೌದಾ, ಫಸ್ಟ್ನೇದು ಯಾವುದು? ಕೊರೆ, ಕೋರೆ. ಎಲ್ಲರೂ ದುಂಡಾಗಿ ಬರಿಬೇಕು, ಹಾಗೆ ನಾನು ಹೇಳಿದಾಗೆ ನೀವೆಲ್ಲರೂ ಹೇಳಬೇಕು. ಎರಡನೇದು ಘೋಡೆ. ಮೂರನೇದು ಚೋಟು. ನಿಮ್ಮ ತಮ್ಮಗ ಅಥವಾ ಅಣ್ಣಗೆ ನೀವೇನು ಕರಿತೀರಿ? ಚೋಟು ಚೋಟು ಅಂತೀರಲ್ವಾ, ಇದು. ಓಕೆ. ಆಮೇಲೆ ಜೋಗುಳ, ಅಮ್ಮ ಲಾಲೆ ಹಾಡ್ತಾಳಲ್ವ ಪ್ರತಿದಿನ ನಿಮಗೆ. ಆಮೇಲೆ ಟೋಪಿ, ಟೋಪಿ, ತಲೆಗೆ ಹಾಕುವಂಥ ಟೋಪಿ. ತೋಟ, ತೋಟ ಅಂದರೆ ಹೊಲ ಗದ್ದೆಗಳು ಅಂತ ಅರ್ಥ. ಧೊರೆ, ಹೌದಾ, ಧೊರೆ. ಆಮೇಲೆ ನೋಟು, ನೋಟು ಅಂದರೆ ದುಡ್ಡು. ಆಮೇಲೆ ಫೋರ, ಫೋರ. ಭೋರ, ಭೋರ. ಆಮೇಲೆ ಮೋಡ, ಮೋಡ. ಇದು ರೋಟಿ. ಹೌದಾ, ಬನ್ನಿ. ಮೂರನೇದು ಔತ್ವ ಅಂತ ಕರಿತೀವಿ. ಹಿಂಗೆ ಮಾಡಿ ಮ್ಯಾಗಡೆ ಹಿಂಗೆ ಕೊಂಬು ಕೊಟ್ಟು ಈ ರೀತಿ ಮಾಡೋದಕ್ಕೆ ನಾವು ಔತ್ವ ಅಂತ ಕರಿತೀವಿ. ನೋಡಿ, ಕೌರವ, ಗೌರವ, ಚೌಚೌ, ಝೌಗು, ಢೌಲು, ಥೌರು, ಧೌಡು, ಪೌರ, ಭೌಬೌ, ಮೌನ, ಯೌವನ ಮತ್ತು ಸೌಟು ಅಂತ ಅರ್ಥ. ಮೊದಲೇದ್ಯಾವುದು? ಕೌರವ. ಹೌದಾ, ಕೌರವ. ಆಮೇಲೆ ಗೌರವ, ಇದು
ಗೌರವ. ಆಮೇಲೆ ಚೌ ಚೌ, ಚೌ ಚೌ. ಆಮೇಲೆ ಝೌಗು, ಝೌಗು. ಢೌಲು, ಥೌರು, ಧೌಡು. ಇದು ಧೌಡು. ಪೌರ, ಪೌರ. ಭೌ ಭೌ, ಭೌ ಭೌ. ಹೀಗೆ. ಆಮೇಲೆ ಮೌನ, ಮೌನ. ಯೌವನ, ಯೌವನ. ಸೌಟು, ಇದು ಸೌಟು ಅಂತೆ ಅರ್ಥ. ಹೌದಾ? ಹೀಗೆ ಬಂದು ಮೇಲೆ ಈ ರೀತಿ ಹೊಂದಿದೆ. ಇನ್ನು ಅಭ್ಯಾಸ ಕೊಟ್ಟಿದ್ದಾರೆ ನೋಡಿ. ನೀಡಿರುವ ಪದಗಳನ್ನ ಬರೆಯಲು ತಿಳಿಸಿ. ಅವರು ಕೆಲವೊಂದು ಪದನ ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಇಲ್ಲೇನು 2 ಗೆರೆನ ಕೊಟ್ಟರೆ ಅದರಲ್ಲಿ ನೀಟಾಗಿ ದುಂಡಾಗಿ ನಾವು ಬರಿಬೇಕು. ಹೌದಾ? ಮೊದಲೇದು ಯಾವುದು? ಕೊಳೆ. ನೋಡಿ, ಈ ಪದಗಳಲ್ಲಿ ಬರೀರಿ. ಇದರಿಂದ ಬರೆಯೋದ್ರಿಂದ ಅಕ್ಷರದಲ್ಲಿ ದುಂಡಾಗ್ತವೆ. ನಾನು ನಿಮಗೆ ಬರಿತಾ ಇದ್ದೀನಿ, ಯಾಕೆಂದರೆ ನಾನು ನಿಮ್ಮ ಜೊತೆ 1ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಮಕ್ಕಳೇ. ಹೌದಾ? ಕೌತುಕ. ಆಮೇಲೆ ಹೊರಗ, ಹೊರಗ. ಹೌದಲ್ವಾ? ನೋಡಿ, ಇನ್ನು ಗೋವು, ಇದು ಗೋವು, ಗೋವು. ಗೌರಿ, ಗೌರಿ. ನಾನು ಹೇಗೆ ಅಂತಿದ್ದೀನಿ ನೀವು ಎಲ್ಲರೂ ಹಾಗೆ ಅನ್ಬೇಕು. ಚೋಳ, ಚೌಳ, ಚೌಳ. ಆಮೇಲೆ ಜೋಗುಳ, ಜೋಗುಳ. ಝೌಗು, ಢೋಲು, ಢೋಲು. ಆಮೇಲೆ ತೊಲೆ. ಆಮೇಲೆ ಥೋರ, ಥೌಳವ, ಥೌಳವ. ಧ್ವನಿ, ಧ್ವನಿ, ಧೋಣಿ, ಧೋಣಿ. ನೊಣ, ನೊಣ. ನೋಟ, ನೌಕೆ. ಹೊಸತು, ಇದು ಹೊಸತು. ಆಮೇಲೆ ಪೋರ, ಪೋರ ಅಂದರೆ ಹುಡುಗ. ಪೌಳಿ, ಪೌಳಿ. ಯೋಜನ, ಯೋಜನ. ಇದು ಯೌವನ. ಹೌದಲ್ವಾ? ನೋಡಿ, ಯೌವನ. ಆಮೇಲೆ ಲೋಕ, ಲೋಕ. ಶೋಕಿ, ಶೌರಿ. ಸೊಗಸು, ಇದು ಸೋರೆ, ಸೋರೆಕಾಯಿ, ಸೌತೆಕಾಯಿ, ಸವತೆ. ಹೊಸದು. ಆಮೇಲೆ ಹೋತ, ಮೇಕೆಗೆ ಹೋತ ಅಂತ ಕರಿತೀವಿ ನೋಡಿ. ಆಮೇಲೆ ಕೊಟ್ಟಿರ್ತಕ್ಕಂತಹ ಪದಗಳನ್ನ, ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಓದಿಸಿ ಏನು ಮಾಡಬೇಕು? ನೀಟಾಗಿ ಬರೀಬೇಕು. ಬನ್ನಿ ಮೊದಲೇದನ್ನು ನೋಡೋಣ.
ಕೊಟ್ಟರು ವಾಕ್ಯಗಳನ್ನು ಓದಿಸಿ ಬರೆಯಿರಿ. ಹುಡುಗರು ಟೋಪಿಯ ಆಟ ಆಡಿದರು. ನೋಡಿ, ಹುಡುಗರು ಟೋಪಿಯ ಆಟ ಆಡಿದರು. ಹೌದಾ? ಆಮೇಲೆ ಎರಡನೇದು ಮಳೆ 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 ಬಂದಾಗ ನಾವೇನು ಮಾಡಬೇಕು? ಕೊಡೆಯನ್ನು ಹಿಡಿದುಕೊಂಡು ಹೋಗಬೇಕು. ಮಳೆಯ ಮಳೆಯ ಮಳೆ ಕೊಡೆ ಹಿಡಿದು ನಡೆ. ಓಕೆ. ಮೂರನೇದು ಟೊಮೆಟೊ ಸಾರು ಬಲು ರುಚಿ. ಅಮ್ಮ ಮನೇಲಿ ಮಾಡಿರ್ತಕ್ಕಂಥ ಟೊಮೆಟೊ ಸಾರು ಯಾರಿಗೆಲ್ಲ ಇಷ್ಟ ಹೇಳಿ? ನನಗಂತೂ ಇಷ್ಟಪ್ಪ, ನಮ್ಮಮ್ಮ ಮಾಡಿದ್ದು. ನಿಮಗೂ ಇಷ್ಟ ಅಲ್ವಾ? ಅಮ್ಮ ಮಾಡಿರ್ತಕ್ಕಂಥ ಟೊಮೆಟೊ ಸಾರು ಬಲು ರುಚಿ. ಹೌದಾ? ಆಮೇಲೆ ನಾಲ್ಕನೇದು ಢಮ ಢಮ. ಹೌದಾ? ಢಮ ಢಮ ಢೋಲು ಬಡಿದು ಢಮ ಢಮ ಢೋಲು ಬಡಿದು ಕುಣಿದ ಭಾಲು. ಭಾಲು. ಹೌದಾ? ನೋಡಿ, ಇವತ್ತಿನ ತರಗತಿಯನ್ನೆಲ್ಲ ನೋಡಿದ್ವಿ ನಾವು. ಹೌದಾ? ನಾವು ಇಲ್ಲಿವರೆಗೂ ಕಲ್ತಿರ್ತಕ್ಕಂತಹ ಗುಂತಾಕ್ಷರಗಳು ಯಾವ ಕಲ್ತ್ವಿ? ಹೆಸರು, ಉದಾಹರಣೆ, ಸ್ವರ ಚಿಹ್ನೆ, ಅಕ್ಷರ, ಪದ ಕೊಟ್ಟಿದೆ ಹೆಸರು. ತಲೆಕಟ್ಟು, ಕಕ್ಕೆ ತಲೆಕಟ್ಟು ಅಂದರೆ ಕಕ್ಕೆ ತಲೆಕಟ್ಟನ್ನು ಯಾವ ರೀತಿ? ಹೀಗೆ ನೋಡಿ. ಖರ, ಉದಾಹರಣೆಗಳು, ಪದಗಳನ್ನು ಕೊಟ್ಟಿದ್ದಾರೆ. ತಲೆಕಟ್ಟುಗಳನ್ನು ಓದನ್ವ ನಾವು. ಇಳಿ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನಿಳಿ, ಒಟ್ರ ಸುಳಿ, ಏತ್ವ, ಏತ್ವ ಅಂದರೆ ಎತ್ವನ ದೀರ್ಘ ಅಂತ ಕರಿತೀವಿ. ಐತ್ವ, ಓತ್ವ, ಓತ್ವ ಇದು ಕೂಡ ಓತ್ವನ ದೀರ್ಘ. ಔತ್ವ, ಅನುಸ್ವಾರ, ವಿಸರ್ಗ. ನೋಡಿ, ಯಾವ ತಲೆಕಟ್ಟು ಹೇಗೆ? ಹೀಗೆ ಬರುತ್ತೆ. ಹೌದಾ? ಇಳಿ ಕೆಳಗಡೆ. ಆಮೇಲೆ ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನಿಳಿ, ಒಟ್ರ ಸುಳಿ, ಏತ್ವ, ಏತ್ವನ ದೀರ್ಘ, ಐತ್ವ, ಓತ್ವ, ಓತ್ವನ ದೀರ್ಘ, ಔತ್ವ, ಅನುಸ್ವಾರ, ವಿಸರ್ಗ. ಅವಾಗೆ ಪದಗಳನ್ನು ಕೊಟ್ಟಿದ್ದಾರೆ. ಕ, ಖ, ಕಿ, ಕಿ, ಖು, ಖು, ಖೃ, ಖೆ, ಖೆ, ಖೈ, ಖೋ, ಖೋ, ಖೌ, ಖಂ, ಕಹ. ಪದಗಳು: ಕರ, ಕಾಗೆ, ಕಿಟಕಿ, ಕೀಟ, ಕುರಿ, ಕೂಸು, ಕೃಪ, ಕೆರೆ, ಕೆರೆ, ಕೈ, ಕೊಡೆ, ಕೋಳಿ, ಕೌದಿ, ಕಂಸ, ಕಹ. ಇಲ್ಲಿ ಅಭ್ಯಾಸವನ್ನು ಕೊಟ್ಟಿದ್ದಾರೆ. ಬನ್ನಿ, ಇದನ್ನಷ್ಟು ಮಾಡಿ ಮುಗಿಸಿದರೆ ನಮಗೆ ಗುಂತಾಕ್ಷರಗಳು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಬಿಡತ್ತೆ. ಹೌದಾ? ಬನ್ನಿ, ಮೊದಲೇ ನಾವು ಗುಂತಾಕ್ಷರ ಏನು ಕೊಟ್ಟಿದ್ದಾರೆ? ಚಿತ್ರ ತೋರಿಸಿ ಪದ ಹೆಚ್ಚಿ ಬರೋದು. ಕೆಲವೊಂದು ಚಿತ್ರ ಕೊಟ್ಟಿದ್ದಾರೆ, ಅವು ಪದವನ್ನು ಹೇಳಿ. ಇದು ಯಾವ ಚಿತ್ರ ಕೊಟ್ಟಿದ್ದಾರೆ ನೋಡಿ? ಆಕಳು. ಇದು ಯಾವುದು? ಆಕಳು. ಎರಡನೇದು ಈನಾಚಿ. ಯಾವುದಿದು? ಈನಾಚಿ. ಅಳಿಲು ಅಂತಲೂ ಕೂಡ ನಾವು ಕರಿತೀವಿ. ಆಮೇಲೆ ಉಂಗುರ. ಯಾವುದು? ಉಂಗುರ. ಅರಸ. ಅರಸ. ಹೌದಾ? ಎಲೆ. ಎಲೆ. ಮರ. ಮರ. ಆಮೇಲೆ ಇಲಿ. ಇಲಿ. ಹೌದಾ? ಇದು ನೇಗಿಲು. ನೇಗಿಲು. ಇದು ತೆನೆ. ತೆನೆ. ಎಲ್ಲ ಕಲ್ತಿದ್ದೀರಲ್ವಾ? ಈಗ ಬೇಗ ಬೇಗ ಬರೆದ್ಬಿಟ್ರೆ ಮುಗಿದು ಹೋಗ್ಬಿಡತ್ತೆ. ಹೌದಾ? ತಬಲ. ತಬಲ. ಇದು ಮೇಜು. ಮೇಜು. ನವಿಲು. ಭಟ. ಯಾರಿದು? ಭಟ. ಕುದುರೆ. ಟಮಾಟೆ. ಹೌದಾ? ಟಮಾಟೆ.
ಶಂಖ, ಹಾವು, ಆಮೇಲೆ ರೈತ, ಕೋತಿ, ಹೌದಾ, ನೌಕೆ, ನೊಣ, ಗೋಡೆ, ಚೇಳು, ಕೆರೆ, ಸೈನಿಕ, ಸೌಟು, ಕೋಳಿ ಎಲ್ಲ ನೋಡಿದ್ರಲ್ವಾ, ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳೇ. ನಾವು ಈ ಹಿಂದೆ 4 ತರಗತಿಯಲ್ಲಿ ಗುಣಿತಾಕ್ಷರಗಳನ್ನೆಲ್ಲವೂ ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದ್ದೀವಿ. ಹೌದಾ, ನಿಮ್ಮೆಲ್ಲರಿಗೂ ಈ ತರಗತಿ ಇಷ್ಟವಾಗಿದೆ, ಹಾಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೀವೆಲ್ಲರೂ ನೋಡ್ತಾ ಇರಿ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.